ದ ಬೇಟ್ಗೆ ಸ್ವಾಗತ. ಇಂದು ನಾವು ವಿಜಯೇಂದ್ರ ರಾಮನಾಥ ಭಟ್ಟರು ರಚಿಸಿದ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಒಂದು ಅದ್ಭುತ ಗ್ರಂಥವನ್ನ ಇಟ್ಕೊಂಡಿದ್ದೇವೆ. ಈ ಕೃತಿಯನ್ನ ಆಧರಿಸಿ ಸಂಧ್ಯಾವಂದನೆಯ ಮೂಲ ಸ್ವರೂಪ ಅಂದ್ರೆ ಅದರ ನಿಜವಾದ ಉದ್ದೇಶ ಏನು ಅನ್ನೋದರ ಬಗ್ಗೆ ಒಂದು ಚರ್ಚೆ ಮಾಡೋಣ. ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪ್ರಶ್ನೆ ಇದು: ಸಂಧ್ಯಾವಂದನೆ ಅಂದ್ರೆ ಮೂಲಭೂತವಾಗಿ ಏನು? ಅದು ನಿಗದಿತ ಮಂತ್ರ ವಿಧಿವಿಧಾನಗಳನ್ನು ಚಾಚೂ ತಪ್ಪದೆ ಪಾಲಿಸುವ ಒಂದು ಕರ್ಮಯೋಗವಷ್ಟೇನಾ, ಅಥವಾ ಆ ಕ್ರಿಯೆಗಳ ಆಚೆಗೆ ಒಂದು ಆಳವಾದ ತಾತ್ವಿಕ ಚಿಂತನೆ, ಅನುಸಂಧಾನವನ್ನ ಕೇಂದ್ರವಾಗಿರಿಸಿಕೊಂಡ ಜ್ಞಾನಯೋಗನ? ನನ್ನ ನಿಲುವನ್ನು ನಾನು ಸ್ಪಷ್ಟಪಡಿಸ್ತೀನಿ. ನನ್ನ ಪ್ರಕಾರ ಸಂಧ್ಯಾವಂದನೆ ಅನ್ನೋದು ಪ್ರಧಾನವಾಗಿ ಒಂದು ಭಕ್ತಿಯುತ ಕರ್ಮಯೋಗ. ಅದರ ಪ್ರತಿಯೊಂದು ಕ್ರಿಯೆಯನ್ನು ಶ್ರದ್ಧೆಯಿಂದ ನಿಖರವಾಗಿ ಆಚರಿಸುವುದರಲ್ಲೇ ಅದರ ಸಂಪೂರ್ಣ ಸತ್ವ ಅಡಗಿದೆ. ನಾನು ಈ ವಿಷಯವನ್ನ ಸ್ವಲ್ಪ ಬೇರೆ ರೀತಿ ನೋಡ್ತೀನಿ. ನನ್ನ ದೃಷ್ಟಿಯಲ್ಲಿ ಸಂಧ್ಯಾವಂದನೆಯ ಅಂತಿಮ ಗುರಿ ಅದು ಜ್ಞಾನಯೋಗ. ಅದರ ಹೊರಗಿನ ಕರ್ಮಗಳು, ಆ ವಿಧಿವಿಧಾನಗಳೆಲ್ಲ ಆ ಗುರಿಯನ್ನ ತಲುಪೋಕೆ ಬೇಕಾದ ಒಂದು ಶಿಸ್ತುಬದ್ಧ ಚೌಕಟ್ಟು ಅಷ್ಟೆ. ನಿಜವಾದ ಸತ್ವ ಇರೋದು ಆಂತರಿಕ ಅನುಸಂಧಾನದಲ್ಲಿ, ಆ ತಾತ್ವಿಕ ಚಿಂತನೆಯಲ್ಲಿ. ಸರಿ, ನನ್ನ ವಾದವನ್ನ ಶುರು ಮಾಡ್ತೀನಿ. ಆಕ್ಚುಲಿ ಈ ಗ್ರಂಥದ ರಚನೆಯಲ್ಲೇ ಅಲ್ಲೇ ನನಗೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಅಂಶ ಕಾಣಿಸಿದ್ದು. ಏನದು ಅಂದ್ರೆ, ಲೇಖಕರು ಮೊದಲ ಸಂಪುಟಕ್ಕೆ ಭಕ್ತಿಯುತ ಕರ್ಮಯೋಗ ಅಂತಾಲೇ ಹೆಸರಿಟ್ಟಿದ್ದಾರೆ. ಗಮನಿಸಿದ್ರಾ? ಇದು ಕೇವಲ ಕಾಕತಾಳೀಯ ಅಲ್ಲ, ಇದೊಂದು ಸ್ಪಷ್ಟವಾದ ಸಂದೇಶ. ಸಂಧ್ಯಾವಂದನೆಯ ಅಡಿಪಾಯವೇ ಕ್ರಿಯೆ ಅನ್ನೋದನ್ನ ಇದು ಒತ್ತಿ ಹೇಳುತ್ತೆ. ನೀವು ಮೊದಲ ಸಂಪುಟದ ವಿಷಯಾನುಕ್ರಮಣಿಕೆಯನ್ನ ಒಮ್ಮೆ ನೋಡಿದ್ರೆ ಅದು ಎಷ್ಟು ಕ್ರಮಬದ್ಧವಾಗಿದೆ ಅಂತ ಗೊತ್ತಾಗುತ್ತೆ. ಆಚಮನ, ಪ್ರಾಣಾಯಾಮ, ಸಂಕಲ್ಪ, ಅರ್ಘ್ಯಪ್ರದಾನದಿಂದ ಹಿಡಿದು ಕೃಷ್ಣಾರ್ಪಣದವರೆಗೂ ಪ್ರತಿಯೊಂದು ಹಂತವನ್ನು ಅತ್ಯಂತ ನಿಖರವಾಗಿ ಒಂದರ ನಂತರ ಒಂದು ಬರೋ ಹಾಗೆ ವಿವರಿಸಲಾಗಿದೆ. ಅಂದ್ರೆ ಇದೊಂದು ಕಟ್ಟುನಿಟ್ಟಾದ ಶಿಸ್ತುಬದ್ಧವಾದ ಆಚರಣೆ. ಇದರಲ್ಲಿ ಇಂಪಾರ್ಟೆಂಟ್ ಆದ ಇನ್ನೊಂದಂಶ ಏನಂದ್ರೆ, ಪ್ರತಿ ಕ್ರಿಯೆಯ ಮಂತ್ರ, ಅದರ ಅರ್ಥ ಮತ್ತು ಮಾಡುವ ವಿಧಾನವನ್ನ ಮೊದಲು ವಿವರಿಸಿ ಆಮೇಲೇನೆ ಅದರ ಅಂತರಂಗ ಅಥವಾ ಆಂತರಿಕ ಅರ್ಥವನ್ನ ಕೊಟ್ಟಿದ್ದಾರೆ. ಇದರ ಅರ್ಥ ಏನು? ಮೊದಲು ಮಾಡು, ಆಮೇಲೆ ಅದರ ಅರ್ಥ ತಾನಾಗಿಯೇ ತಿಳಿಯುತ್ತೆ ಅನ್ನೋ ಹಾಗೆ. ಉದಾಹರಣೆಗೆ ಆಚಮನ ಕ್ರಿಯೆಯನ್ನ ತಗೊಳ್ಳಿ. ಅದು ಕೇವಲ ನೀರು ಕುಡಿಯೋದಲ್ಲ, ಅದನ್ನ ವಿಷ್ಣುವಿನ ಕೇಶವಾದಿ 24 ನಾಮಗಳ ಜೊತೆ ಮತ್ತೆ ಗಾಯತ್ರಿಯ 24 ಅಕ್ಷರಗಳ ಜೊತೆ ಹೇಗೆ ಸಮನ್ವಯ ಮಾಡಿದ್ದಾರೆ ಅಂತ ವಿವರಿಸ್ತಾರೆ. ಅಂದರೆ ಆ ನಿರ್ದಿಷ್ಟ ಕ್ರಿಯೆಗೆ ಒಂದು ನಿರ್ದಿಷ್ಟ ಆಧ್ಯಾತ್ಮಿಕ ಶಕ್ತಿ ಇದೆ. ಹಾಗೆಯೇ ಪ್ರಾಣಾಯಾಮ, ಅದನ್ನ ಕೇವಲ ಉಸಿರಾಟದ ವ್ಯಾಯಾಮ ಅನ್ನದೇ ಅದನ್ನ ಬೇರೆ ಬೇರೆ ಪಾಪಗಳಿಗೆ ಪ್ರಾಯಶ್ಚಿತ್ತ ಅಂತ ಗ್ರಂಥ ಸ್ಪಷ್ಟವಾಗಿ ಹೇಳುತ್ತೆ. ಇಲ್ಲಿ ಪ್ರತಿಯೊಂದು ಕ್ರಿಯೆಗೂ ಒಂದು ನಿರ್ದಿಷ್ಟ ಫಲ ಮತ್ತು ಅರ್ಥ ನೇರವಾಗಿ ಸಂಬಂಧಿಸಿದೆ. ಇದು ಕರ್ಮಯೋಗದ ಮೂಲತತ್ವ. ನೀವು ಹೇಳಿದ ಅಂಶಗಳೆಲ್ಲ ನಿಜಕ್ಕೂ ಮುಖ್ಯವಾದವು. ಮತ್ತೆ ಗ್ರಂಥದ ರಚನೆ ಕರ್ಮದ ಪ್ರಾಮುಖ್ಯತೆಯನ್ನ ಎತ್ತಿ ಹಿಡಿಯುತ್ತೆ ಅನ್ನೋದನ್ನ ನಾನು ಒಪ್ಕೊಳ್ತೀನಿ. ಆದರೆ ನನ್ನ ಪ್ರಶ್ನೆ, ಲೇಖಕರು ಅಲ್ಲಿಗೆ ಯಾಕೆ ನಿಲ್ಸಿಲ್ಲ? ಮೊದಲ ಸಂಪುಟವೇ ಪರಿಪೂರ್ಣ ಆಗಿದ್ರೆ ಭಕ್ತಿಯುತ ಜ್ಞಾನಯೋಗ ಅನ್ನೋ ಎರಡನೇ ಅಷ್ಟೇ ದೊಡ್ಡದಾದ ಸಂಪುಟದ ಅವಶ್ಯಕತೆ ಏನಿತ್ತು? ನೋಡಿ, ನನ್ನ ಪ್ರಕಾರ ಮೊದಲ ಸಂಪುಟ ಒಂದು ಭವ್ಯವಾದ ದೇವಸ್ಥಾನದ ಗಟ್ಟಿಮುಟ್ಟಾದ ಅಡಿಪಾಯ ಮತ್ತು ಗೋಡೆಗಳಿದ್ದ ಹಾಗೆ. ಆದರೆ ದೇವಸ್ಥಾನದ ನಿಜವಾದ ಚೈತನ್ಯ ಇರೋದು ಗರ್ಭಗುಡಿಯಲ್ಲಿರೋ ದೇವರಲ್ಲಿ ಅಲ್ವಾ? ಆ ಗರ್ಭಗುಡಿಯೇ ಈ ಎರಡನೇ ಸಂಪುಟ. ಕೇವಲ ಕರ್ಮಾಚರಣೆ ಅಪೂರ್ಣ. ಅಂತಿಮ ಗುರಿ ಜ್ಞಾನ ಮತ್ತು ಅನುಸಂಧಾನ, ಅಂದ್ರೆ ಧ್ಯಾನಪೂರ್ವಕವಾದ ಆಳವಾದ ಚಿಂತನೆ ಅನ್ನೋದನ್ನ ಲೇಖಕರು ಸ್ಪಷ್ಟಪಡಿಸೋಕೆ ಬಯಸಿದ್ದಾರೆ. ನೋಡಿ, ಎರಡನೇ ಸಂಪುಟದಲ್ಲಿ ವಿಷಯಗಳು ಎಲ್ಲಿಗೆ ಹೋಗುತ್ತೆ ಅಂತ. ಅಲ್ಲಿ ಗಾಯತ್ರಿ ಮಂತ್ರವನ್ನ ಪುರುಷ ಸೂಕ್ತದಂತಹ ಬ್ರಹ್ಮಾಂಡದ ಸೃಷ್ಟಿಯ ರಹಸ್ಯವನ್ನ ವಿವರಿಸುವ ತಾತ್ವಿಕತೆಯ ಜೊತೆ ಜೋಡಿಸಲಾಗಿದೆ. ಅಂದ್ರೆ ಆ ಗಾಯತ್ರಿಯ ಶಕ್ತಿಯನ್ನ ವಿಶ್ವದ ಸೃಷ್ಟಿಗೆ ಕಾರಣನಾದ ಆ ವಿರಾಟ್ ಪುರುಷನ ಪರಿಕಲ್ಪನೆಯೊಂದಿಗೆ ಸಮೀಕರಿಸಿ ನೋಡೋ ಪ್ರಯತ್ನ ಅದು. ಅಷ್ಟೇ ಅಲ್ಲ, ದಶಾವತಾರಗಳ ಸಮಗ್ರ ಚಿಂತನೆ, ಉಡುಪಿ ಶ್ರೀಕೃಷ್ಣನ ಅನುಸಂಧಾನ, ಇವೆಲ್ಲ ಕೇವಲ ಯಾಂತ್ರಿಕ ಕ್ರಿಯೆಗಳಲ್ಲ, ಇವು ಪ್ರಜ್ಞೆಯ ಅತ್ಯುನ್ನತ ಸ್ಥಿತಿಗಳು. ಹಾಗಾಗಿ ಕರ್ಮ ಅನ್ನೋದು ಈ ಜ್ಞಾನದ ಶಿಖರವನ್ನ ಏರೋಕೆ ಬೇಕಾದ ದಾರಿ ಅಥವಾ ಒಂದು ಸಾಧನ ಅಷ್ಟೆ, ಅದೇ ಶಿಖರವಲ್ಲ. ಈ ಜ್ಞಾನಿಯೋಗದ ಮಹತ್ವವನ್ನು ವಿವರಿಸಿದ ರೀತಿ ಚೆನ್ನಾಗಿದೆ. ಆದರೆ ನನಗೊಂದು ಪ್ರಶ್ನೆ: ಮೊದಲ ಸಂಪುಟದಲ್ಲಿ ವಿವರಿಸಿದ ಆ ಸಂಕೀರ್ಣವಾದ ಶಿಸ್ತುಬದ್ಧವಾದ ಕರ್ಮದ ಚೌಕಟ್ಟನ್ನ ದಾಟದೆ ಆ ಜ್ಞಾನವನ್ನ ನೇರವಾಗಿ ತಲುಪೋಕೆ ನಿಜಕ್ಕೂ ಸಾಧ್ಯನಾ? ಆ ಅಡಿಪಾಯವನ್ನ ನಾವು ನಿರ್ಲಕ್ಷಿಸಿದ್ರೆ ಜ್ಞಾನ ಅನ್ನೋದು ಕೇವಲ ಒಂದು ಬೌದ್ಧಿಕ ಕಸರತ್ತಾಗಿ ಗಾಳಿಯಲ್ಲಿ ಕಟ್ಟಿದ ಗೋಪುರದ ಹಾಗೆ ಉಳಿದುಬಿಡೋದಿಲ್ವೇ?
ಇಲ್ಲ ಇಲ್ಲ, ನಾನು ನಿರ್ಲಕ್ಷಿಸಿ ಅಂತ ಹೇಳ್ತಿಲ್ಲ. ಒಂದು ನಿಮಿಷ, ನನ್ನ ಪಾಯಿಂಟ್ ಮುಗಿಸ್ತೀನಿ. ಉದಾಹರಣೆಗೆ ಅಘಮರ್ಷಣ ಸೂಕ್ತವನ್ನೇ ತಗೊಳ್ಳೋಣ. ಮಂತ್ರವನ್ನ ಹೇಳ್ತಾ ನೀರನ್ನ ಪ್ರೋಕ್ಷಣೆ ಮಾಡ್ಕೊಳ್ಳೋದು ಅದರ ಕ್ರಿಯೆ. ಗ್ರಂಥದ ಪ್ರಕಾರ ಇದು ಬಾಹ್ಯ ಶುದ್ಧಿಯ ಜೊತೆಗೆ ಅಂತರಶುದ್ಧಿಯನ್ನು ಸಾಧಿಸುವ ಒಂದು ವಿಧಾನ. ಇಲ್ಲಿ ಕ್ರಿಯೆ ಮತ್ತು ಫಲ ನೇರವಾಗಿದೆ. ಆ ನೀರನ್ನ ಮುಟ್ಟಿದಾಗ, ಆ ಮಂತ್ರವನ್ನ ಉಚ್ಚರಿಸಿದಾಗ ಆಗೋ ಅನುಭವವೇ ಬೇರೆ. ಕೇವಲ ಮನಸ್ಸಿನಲ್ಲಿ ನಾನು ಶುದ್ಧಳಾಗ್ಬೇಕು ಅಂತ ಯೋಚನಿಸಿದ್ರೆ ಈ ಪರಿಣಾಮ ಸಾಧ್ಯನಾ? ನನ್ನ ಪ್ರಕಾರ ಕರ್ಮದ ಅಡಿಪಾಯವಿಲ್ಲದ ಜ್ಞಾನ ಅಂದ್ರೆ ಸಂಗೀತದ ಸ್ವರಗಳನ್ನ ಅಂದ್ರೆ ಸಾರಿ ಗಮ ಪ ದ ನಿ ಕಲಿಯದೆ ನೇರವಾಗಿ ಒಂದು ರಾಗವನ್ನ ಆಲಾಪನೆ ಮಾಡೋಕೆ ಪ್ರಯತ್ನಿಸಿದಾಗೆ. ನೀವು ಭಾವವನ್ನ ಅನುಭವಿಸಬಹುದು, ಆದ್ರೆ ಸ್ವರಸ್ಥಾನ ತಪ್ಪಿದ್ರೆ ಅದು ಅಪಸ್ವರ ಆಗುತ್ತಲ್ವಾ? ಸಂಧ್ಯಾವಂದನೆಯ ಕರ್ಮಗಳು ಆ ಸ್ವರಸ್ಥಾನಗಳು. ಅವುಗಳಿಲ್ದೆ ಜ್ಞಾನದ ಅನುಸಂಧಾನಕ್ಕೆ ಯಾವುದೇ ಆಧಾರ ಇರೋದಿಲ್ಲ. ನೀವು ಕೊಟ್ಟ ಸಂಗೀತದ ಉಪಮೆ ಆಕ್ಚುಲಿ ಬಹಳ ಚೆನ್ನಾಗಿದೆ. ಅದನ್ನೇ ನಾನು ಮುಂದಕ್ಕೆ ತಗೊಂಡೋಗ್ತೀನಿ. ಸ್ವರಗಳು ಸಂಗೀತಕ್ಕೆ ಅಡಿಪಾಯ, ನಿಜ. ಆದ್ರೆ ಸಂಗೀತದ ಗುರಿ ಕೇವಲ ಶುದ್ಧವಾಗಿ ಸ್ವರಗಳನ್ನು ನುಡಿಸೋದಷ್ಟೇ ಅಲ್ಲ. ಆ ಸ್ವರಗಳ ಮೂಲಕ ಒಂದು ರಾಗದ ಭಾವವನ್ನು ಸೃಷ್ಟಿಸಿ ಕೇಳುಗರನ್ನು ಒಂದು ಬೇರೆನೇ ಲೋಕಕ್ಕೆ ಕೊಂಡೊಯ್ಯೋದು. ಮೊದಲನೇ ಸಂಪುಟ ಸ್ವರಜ್ಞಾನವನ್ನ ಕಲಿಸಿದ್ರೆ, ಎರಡನೇ ಸಂಪುಟ ಆ ರಾಗದ ಭಾವವನ್ನ, ಅದರ ಆಳವನ್ನ ಹೇಗೆ ಅನುಭವಿಸೋದು ಅಂತ ಹೇಳ್ಕೊಡುತ್ತೆ. ನೀವು ಹೇಳಿದ ಅಗಮರ್ಷಣದ ಉದಾಹರಣೆನೇ ತಗೊಳ್ಳೋಣ. ಎರಡನೇ ಸಂಪುಟದಲ್ಲಿ ಗಾಯತ್ರಿ ಜಪದ ಪೂರ್ವಾಂಗ ಅನುಷ್ಠಾನಗಳ ಅನುಸಂಧಾನ ಅಂತ ಒಂದು ಅಧ್ಯಾಯ ಇದೆ. ಅಲ್ಲಿ ಲೇಖಕರು ಇದೇ ಕ್ರಿಯೆಗಳನ್ನ ಕೇವಲ ಭೌತಿಕ ಚಟುವಟಿಕೆಗಳು ಅಂತ ನೋಡದೆ ಧ್ಯಾನದ ಸಾಧನಗಳಾಗಿ ಮರುರೂಪಿಸ್ತಾರೆ. ಅಂದ್ರೆ ಅಗಮರ್ಷಣದ ಭೌತಿಕ ಕ್ರಿಯೆ ನಮ್ಮ ಮನಸ್ಸಿನಲ್ಲಿರೋ ಪಾಪದ ಕಲ್ಪನೆಗಳನ್ನ ತೊಳ್ಕೊಳ್ಳೋ ಮಾನಸಿಕ ಕ್ರಿಯೆಗೆ ಒಂದು ಪ್ರಚೋದಕ ಅಥವಾ ಸಂಕೇತ ಅಷ್ಟೇ. ನಿಜವಾದ ಶುದ್ಧಿ ಬರೋದು ಆ ಪ್ರಚೋದನೆಯಿಂದ ನಾವು ಮಾಡುವ ಆಂತರಿಕ ಚಿಂತನೆಯಿಂದ, ಅಂದ್ರೆ ಜ್ಞಾನದಿಂದ. ಕ್ರಿಯೆಯು ಆ ಜ್ಞಾನದ ಅನುಭವಕ್ಕೆ ಬಾಗಿಲು ತೆರೆಯುತ್ತೆ, ಆದರೆ ನಿಜವಾದ ಸಂಪತ್ತು ಆ ಬಾಗಿಲಿನ ಆಚೆ ಇದೆ. ಇನ್ನೊಂದು ವಿಷಯವನ್ನ ಸೇರಿಸೋದಾದ್ರೆ, ಎರಡನೇ ಸಂಪುಟದಲ್ಲಿರೋ ಕೆಲವು ಅಧ್ಯಾಯಗಳ ಶೀರ್ಷಿಕೆಗಳನ್ನೇ ನೋಡಿ. ಅಂತಃಶತ್ರುಗಳ ನಿಗ್ರಹಕ್ಕಾಗಿ ಪ್ರಾರ್ಥನೆ ಮತ್ತೆ ಅಧ್ಯಾತ್ಮ ಸಮರಕ್ಕಾಗಿ ಪ್ರಾರ್ಥನೆ. ಇದು ಎಷ್ಟು ಸ್ಪಷ್ಟವಾಗಿದೆ. ಸಂಧ್ಯಾವಂದನೆಯ ಅಂತಿಮ ಉದ್ದೇಶ ಕೇವಲ ನೀರಿನ ಪ್ರೋಕ್ಷಣೆ ಮಾಡೋದೋ, ಮಂತ್ರಗಳನ್ನು ನಿಖರಾಗಿ ಉಚ್ಚರಿಸೋದೋ ಅಲ್ಲ. ಅದರ ನಿಜವಾದ ಗುರಿ ನಮ್ಮೊಳಗೆ ಇರೋ ಕಾಮ, ಕ್ರೋಧ, ಲೋಭ, ಮೋಹದಂತಹ ಶತ್ರುಗಳ ಜೊತೆ ಹೋರಾಡಿ ಗೆಲ್ಲೋದು. ಅದೊಂದು ಆಧ್ಯಾತ್ಮಿಕ ಸಮರ. ಈ ಆಂತರಿಕ ಯುದ್ಧವನ್ನ ಗೆಲ್ಲೋದೇ ಜ್ಞಾನಯೋಗದ ಸಾರ. ಹೊರಗಿನ ಕ್ರಿಯೆಗಳು ಈ ಆಂತರಿಕ ಯುದ್ಧಕ್ಕೆ ನಮ್ಮನ್ನ ಸಿದ್ಧಗೊಳಿಸೋ ಒಂದು ಸೈನಿಕ ತರಬೇತಿ ಇದ್ದ ಹಾಗೆ. ತರಬೇತಿ ಮುಖ್ಯ, ಆದರೆ ಯುದ್ಧವನ್ನ ಗೆಲ್ಲೋದೇ ಅಂತಿಮ ಗುರಿ, ಅಲ್ವಾ? ನೀವು ಹೇಳಿದ ಪ್ರಾರ್ಥನೆಗಳು, ಆ ಆಂತರಿಕ ಯುದ್ಧ ಕೂಡ ಒಂದು ನಿರ್ದಿಷ್ಟ ರಚನೆಯ ಭಾಗವಾಗಿಯೇ ಬರುತ್ತೆ. ಮೊದಲ ಸಂಪುಟದಲ್ಲಿ ವಿವರಿಸಿದ ಕರ್ಮಯೋಗ ಕೊಡುವ ಶಿಸ್ತು, ಏಕಾಗ್ರತೆ ಮತ್ತು ದೈಹಿಕ ಮಾನಸಿಕ ಶುದ್ಧಿ ಇಲ್ಲದೆ ಎರಡನೇ ಸಂಪುಟದಲ್ಲಿ ವಿವರಿಸಿರೋ ಅಧ್ಯಾತ್ಮ ಸಮರ ಮಾಡೋ ಶಕ್ತಿಯಾದ್ರೂ ಇಲ್ಲಿಂದ ಬರುತ್ತೆ. ಅಡಿಪಾಯವಿಲ್ಲದೆ ಕಟ್ಟಡ ನಿಲ್ಲೋಕ ಸಾಧ್ಯವಿಲ್ಲ. ಹಾಗೆಯೇ ಕರ್ಮದ ಶಿಸ್ತಿಲ್ಲದೆ ಜ್ಞಾನದ ಎತ್ತರವನ್ನ ತಲುಪುವುದು ಅಸಾಧ್ಯ. ಇದಲ್ಲದೆ ಮೊದಲ ಸಂಪುಟದ ಇನ್ನೊಂದು ವೈಶಿಷ್ಟ್ಯವನ್ನ ನಾವು ಮರಿಬಾರ್ದು. ಅದು ಪ್ರತಿಕ್ರಿಯೆಯ ಅಂತರಂಗವನ್ನ ಪ್ರತ್ಯೇಕವಾಗಿ ವಿವರಿಸುತ್ತೆ. ಆಚಮನದ ಅಂತರಂಗ ಬೇರೆ, ಅರ್ಘ್ಯಪ್ರದಾನದ ಅಂತರಂಗ ಬೇರೆ. ಅರ್ಘ್ಯ ಕೊಡುವಾಗ ಸೂರ್ಯನಲ್ಲಿರೋ ನಾರಾಯಣನಿಗೆ ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಿಸಿದ ನೀರನ್ನ ಅರ್ಪಿಸಿ ನಮ್ಮೊಳಗಿನ ಮತ್ತು ಹೊರಗಿನ ಕತ್ತಲೆಯನ್ನ ಓಡಿಸೋಕೆ ಪ್ರಾರ್ಥನೆ ಮಾಡ್ತೀವಿ. ಇದು ಒಂದು ನಿರ್ದಿಷ್ಟ ಕ್ರಿಯೆಗೆ ಸಂಬಂಧಪಟ್ಟ ಒಂದು ನಿರ್ದಿಷ್ಟ ಫಲ. ಇದು ಒಂದು ಕ್ರಿಯೆ, ಒಂದು ನಿರ್ದಿಷ್ಟ ಫಲ ಅನ್ನೋ ಕರ್ಮ ಸಿದ್ಧಾಂತವನ್ನ ಬಲವಾಗಿ ಪ್ರತಿಪಾದಿಸುತ್ತೆ. ಎಲ್ಲ ಕ್ರಿಯೆಗಳನ್ನು ಒಂದೇ ಜ್ಞಾನದ ಅಡಿಯಲ್ಲಿ ತಂದುಬಿಟ್ರೆ ಆಯಾ ಕ್ರಿಯೆಗಳಿಗಿರೋ ಈ ಪರ್ಸನಲ್ ಮಹತ್ವವೇ ಕಳೆದೋಗೋದಿಲ್ವೇ? ನೀವು ಎತ್ತಿದ ಪ್ರಶ್ನೆ ಬಹಳ ಸೂಕ್ಷ್ಮವಾದದ್ದು. ನೋಡಿ, ಒಂದು ಕ್ರಿಯೆ, ಒಂದು ನಿರ್ದಿಷ್ಟ ಫಲ ಅನ್ನೋದು ಕರ್ಮ ಮಾರ್ಗದ ಆರಂಭದ ಹಂತದಲ್ಲಿ ಬಹಳ ಮುಖ್ಯ. ಅದು ಸಾಧಕನಿಗೆ ಶ್ರದ್ಧೆ ಮತ್ತು ಪ್ರೇರಣೆಯನ್ನ ಕೊಡುತ್ತೆ. ಆದರೆ ಎರಡನೇ ಸಂಪುಟ ನಮ್ಮನ್ನ ಆ ಹಂತದಿಂದ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಅದು ಆ ಪ್ರತ್ಯೇಕ ಫಲಗಳನ್ನ, ಆ ಪ್ರತ್ಯೇಕ ಹೂವುಗಳನ್ನ ಒಟ್ಟುಗೂಡಿಸಿ ಒಂದೇ ಸುಂದರವಾದ ಮಾಲೆಯನ್ನ, ಅಂದ್ರೆ ಒಂದೇ ದೊಡ್ಡ ತಾತ್ವಿಕ ಗುರಿಯನ್ನ ಹೇಗೆ ತಲುಪಬೇಕು ಅಂತ ತೋರಿಸುತ್ತೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿ ಅಕ್ಷರಕ್ಕೂ ಒಂದು ಚಿತ್ರ ತೋರಿಸಿ ಕಲಿಸ್ತಾರೆ. ಆ ಅಮ್ಮ, ಆ ಆನೆ ಅಂತ. ಆಗ ಪ್ರತಿ ಅಕ್ಷರಕ್ಕೂ ಒಂದು ಪ್ರತ್ಯೇಕ ಅರ್ಥ ಇರುತ್ತೆ.
ಆದರೆ ಉನ್ನತ ಶಿಕ್ಷಣದಲ್ಲಿ ಅದೇ ಅಕ್ಷರಗಳನ್ನು ಬಳಸಿ ಗಹನವಾದ ಸಿದ್ಧಾಂತಗಳನ್ನ ಕಾವ್ಯಗಳನ್ನ ರಚಿಸಲಾಗುತ್ತೆ. ಆಗ ಅಕ್ಷರಗಳ ಪ್ರತ್ಯೇಕ ಅಸ್ತಿತ್ವಕ್ಕಿಂತ ಅವು ಒಟ್ಟಾಗಿ ಸೃಷ್ಟಿಸೋ ಅರ್ಥವೇ ಮುಖ್ಯವಾಗುತ್ತೆ. ಹಾಗೆಯೇ ಮೊದಲ ಸಂಪುಟದಲ್ಲಿ ವಿವರಿಸಿದ ಪ್ರತಿಕ್ರಿಯೆಯ ಪ್ರತ್ಯೇಕ ಅಂತರಂಗ ಅನ್ನೋದು ಆ ಅಕ್ಷರಗಳಿದ್ದ ಹಾಗೆ. ಎರಡನೇ ಸಂಪುಟದಲ್ಲಿ ಆ ಎಲ್ಲಾ ಕ್ರಿಯೆಗಳನ್ನು ಒಗ್ಗೂಡಿಸಿ ಪುರುಷ ಸೂಕ್ತದಂತಹ ಬೃಹತ್ ತಾತ್ವಿಕ ಕಾವ್ಯವನ್ನ ಅನುಸಂಧಾನ ಮಾಡೋದು ಉನ್ನತ ಶಿಕ್ಷಣದಂತೆ. ಅಲ್ಲಿ ಪ್ರತ್ಯೇಕ ಕ್ರಿಯೆಗಳ ಅರ್ಥಗಳು ಇಲ್ಲವಾಗಲ್ಲ, ಬದಲಿಗೆ ಅವೆಲ್ಲವೂ ಒಂದು ದೊಡ್ಡ ಸಮಗ್ರವಾದ ಅರ್ಥದಲ್ಲಿ ವಿಲೀನಗೊಳ್ಳುತ್ತವೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮೊದಲ ಸಂಪುಟದ ಕ್ರಮಬದ್ಧವಾದ ವಿವರವಾದ ರಚನೆ ಮತ್ತು ಪ್ರತಿಕ್ರಿಯೆಗೂ ಕೊಟ್ಟಿರೋ ನಿರ್ದಿಷ್ಟ ಅರ್ಥವನ್ನ ಆಧರಿಸಿ ಸಂಧ್ಯಾವಂದನೆಯು ಮೂಲಭೂತವಾಗಿ ಒಂದು ಕರ್ಮಯೋಗ ಅನ್ನೋದು ನನ್ನ ದೃಢವಾದ ನಿಲುವು. ಇದೊಂದು ಭಕ್ತಿಯುತ ಶಿಸ್ತುಬದ್ಧ ಆಚರಣೆ. ಇಲ್ಲಿ ಪ್ರತಿಯೊಂದು ಕ್ರಿಯೆಯೂ ತನ್ನದೇ ಆದ ಮಹತ್ವವನ್ನ ಹೊಂದಿದೆ ಮತ್ತು ಆ ಕ್ರಿಯೆಗಳ ನಿಖರವಾದ ಆಚರಣೆಯೇ ಸಾಧನೆಯ ಮಾರ್ಗ. ಜ್ಞಾನ ಅಥವಾ ಅಂತರಂಗದ ಅರಿವು ಈ ಕ್ರಿಯೆಗಳ ಒಂದು ಸಹಜ ಮತ್ತು ಅನಿವಾರ್ಯ ಫಲಿತಾಂಶವೇ ಹೊರತು ಅದೊಂದು ಪ್ರತ್ಯೇಕ ಗುರಿಯಲ್ಲ. ಸರಿಯಾಗಿ ಕರ್ಮ ಮಾಡಿದ್ರೆ ಜ್ಞಾನ ತಾನಾಗೇ ಹುಟ್ಟುತ್ತೆ. ನನ್ನ ಅಂತಿಮ ನಿಲುವನ್ನ ಹೀಗೆ ಹೇಳಕ್ ಇಷ್ಟಪಡ್ತೀನಿ. ಕರ್ಮಗಳು ಒಂದು ಅತ್ಯಗತ್ಯವಾದ ಅಲಕ್ಷಿಸಲಾಗದ ಚೌಕಟ್ಟು ಅನ್ನೋದನ್ನ ನಾನು ಒಪ್ಕೊಳ್ತೀನಿ. ಆದರೆ ಎರಡನೇ ಸಂಪುಟ ಸ್ಪಷ್ಟಪಡಿಸೋ ಹಾಗೆ ಸಂಧ್ಯಾವಂದನೆಯ ಅಂತಿಮ ಗುರಿ ಮತ್ತು ಅದರ ನಿಜವಾದ ಸಾರ ಅದು ಜ್ಞಾನಯೋಗವೇ ಆಗಿದೆ. ಈ ಆಚರಣೆಯನ್ನ ವಿನ್ಯಾಸಗೊಳಿಸಿರೋದೇ ಸಾಧಕನನ್ನ ಕೇವಲ ಬಾಹ್ಯ ಕರ್ಮದ ಹಂತದಿಂದ ಗಹನವಾದ ತಾತ್ವಿಕ ಚಿಂತನೆ ಮತ್ತು ಆತ್ಮ ಅರಿವಿನ ಉತ್ತುಂಗಕ್ಕೆ ಕರ್ಕೊಂಡೋಗೋಕೆ. ಕರ್ಮವು ದೇಹವನ್ನ ಮತ್ತು ಮನಸ್ಸನ್ನ ಶಿಸ್ತಿಗೆ ಒಳಪಡಿಸುವ ಸಾಧನವಾದರೆ, ಜ್ಞಾನ ಅನ್ನೋದು ಆತ್ಮವನ್ನ ಅದರ ನಿಜ ಸ್ವರೂಪದಲ್ಲಿ ಬೆಳಗಿಸೋ ಗುರಿಯಾಗಿದೆ. ಸಂಧ್ಯಾವಂದನೆಯ ಅಂತಿಮ ಗುರಿ ಆ ಆತ್ಮದ ಉನ್ನತಿಯೇ ಆಗಿದೆ. ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಈ ಗ್ರಂಥವು ಈ ಪ್ರಾಚೀನ ಆಚರಣೆಯನ್ನ ಒಂದು ಕಡೆ ಕಠಿಣ ಶಿಸ್ತಿನ ಕರ್ಮಮಾರ್ಗವಾಗಿ, ಇನ್ನೊಂದೆಡೆ ಜ್ಞಾನದ ಗಹನ ಮಾರ್ಗವಾಗಿ ಹೇಗೆ ನೋಡಬಹುದು ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ತೋರಿಸುತ್ತೆ. ನಮ್ಮ ಇವತ್ತಿನ ಚರ್ಚೆ ಈ ಎರಡೂ ದೃಷ್ಟಿಕೋನಗಳ ನಡುವಿನ ಸೂಕ್ಷ್ಮತೆಗಳನ್ನ ತೆರೆದಿಟ್ಟಿದೆ ಅಂತ ಭಾವಿಸ್ತೀನಿ. ಹೌದು, ಬಹುಶಃ ಇವೆರಡೂ ಪರಸ್ಪರ ವಿರೋಧಿಗಳಲ್ಲ, ಬದಲಾಗಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ದೇಹ ಮತ್ತು ಆತ್ಮದ ಹಾಗೆ ಕರ್ಮ ಮತ್ತು ಜ್ಞಾನವನ್ನ ಬೇರ್ಪಡಿಸೋಕೆ ಸಾಧ್ಯ ಇಲ್ಲ. ಕರ್ಮವಿಲ್ಲದ ಜ್ಞಾನ ಪೊಳ್ಳಾದ್ರೆ, ಜ್ಞಾನವಿಲ್ಲದ ಕರ್ಮ ಕುರುಡು. ಈ ಪ್ರಾಚೀನ ಆಚರಣೆಯಲ್ಲಿ ಇವೆರಡೂ ಹೇಗೆ ಒಂದಕ್ಕೊಂದು ಸುಂದರವಾಗಿ ಹೆಣೆದುಕೊಂಡಿವೆ ಅನ್ನೋದರ ಬಗ್ಗೆ ಇನ್ನಷ್ಟು ಆಳವಾಗಿ ಅನ್ವೇಷಿಸಲು ಈ ಮೂಲ ಸಾಮಗ್ರಿ ನಮ್ಮೆಲ್ಲರನ್ನೂ ಆಹ್ವಾನಿಸುತ್ತೆ.